ಹೇಳಿಕೆಗಳು ಯಾವ ರೀತಿಯಲ್ಲಿ ಈಗ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಕಾರಣ ಭಾವನಾತ್ಮಕವಾಗಿರುವಂಥ ಹೇಳಿಕೆಗಳು ಬೇಗ ಜನರ ಮನಸ್ಸಿಗೆ ನಾಟಿ ಬಿಡುತ್ತೆ. ಅದೀಗ ಬಂಡಿ ಸಿದ್ದೇಗೌಡರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಸೊ ಇದು ಬಹಳ ಬಹಳ ಈಗ ಟೀಕೆಗಳಿಗೆ ಗುರಿಯಾಗ್ತಾ ಇದೆ. ಅವರು ಕೊಟ್ಟಂತ ಹೇಳಿಕೆ, ಎದುರಾಳಿಗಳನ್ನ ನೀವು ಸೈದ್ಧಾಂತಿಕವಾಗಿ ಟೀಕೆ ಮಾಡಿ, ಅವರ ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡಿ, ವೈಯಕ್ತಿಕವಾದಂಥ ಮಟ್ಟಕ್ಕೆ ಹೋಗಬಾರದು. ಚುನಾವಣಾ ಇದರಲ್ಲೂ ಕೂಡ ಹಾಗೇ ಇದೆ, ನೀವು ವೈಯಕ್ತಿಕವಾಗಿ ಟೀಕೆ ಮಾಡಬೇಡಿ ಅಂತ. ಅದು ಸೇರ್ಪಡೆ ಆಗುತ್ತಾ ಆಗಲ್ವಾ? ನಮ್ಮ ಜೊತೆಗೆ ಈಗ ನಾಯಕರಾಗಿರುವಂತಹ ಸುರೇಶ್ ಗೌಡ್ರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಇದು ಬಂಡಿ ಸಿದ್ದೇಗೌಡರ ಹೇಳಿಕೆಯನ್ನ ಕೇಳಿಸ್ಕೊಂಡ್ರಿ ಅನ್ಕೊಂಡೆ. ಸರ್ ಇದು ಸರ್ಕಾರ ಇದೆ, ಇದು ಚೆನ್ನೈಲಿ ಇರ್ತಕ್ಕಂತ ಆಸ್ಪತ್ರೆ ಅಡ್ರೆಸ್ ಕೊಡ್ತೀವಿ. ಓಕೆ. ಟ್ಯಾವಿ ಅಂತಕ್ಕಂತ ಪ್ರೊಸೀಜರ್ ಆಗಿದೆ. ಅಮೆರಿಕಾದಿಂದ ಬಂದು ತಜ್ಞರೊಬ್ರು, ಐರ್ಲೆಂಡ್ ಇಂದ ತಜ್ಞರೊಬ್ರು ಬಂದು ವಾಲ್ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅದು ಅವರ ಆರೋಗ್ಯದ ದೃಷ್ಟಿಯಿಂದ ಹೋಗಿ ಮಾಡಿಸ್ಕೊಂಡ್ ಬಂದಿದೆ. ಅದನ್ನ ಪಬ್ಲಿಕ್ ಆಗಿ ಸಿಂಪತಿ ತೆಗೆದುಕೊಳ್ತಕ್ಕಂತ ಚೀಪ್ ಪಾಪ್ಯುಲಾರಿಟಿ ನಾವು ಹೋಗೋದಿಲ್ಲ. ಅದನ್ನ ಅವ್ರ ಆರೋಗ್ಯವನ್ನೇ ಇಟ್ಕೊಂಡು ಈ ತುಚ್ಛ ಮನಸ್ಸನ್ನ, ವಿಕೃತ ಮನೋಭಾವದವರು ಮದದಿಂದ, ದುರಾಂಕಾರದಿಂದ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ರೆ, ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅಧಿಕಾರ ಇದೆ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ರೆ, ಇದು ಕೊನೆಗೆ ಇವರ ಉದ್ದೇಶ ಏನು ಅಂತಕ್ಕಂಥದ್ನ ಜನತೆ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಈ ಚುನಾವಣೆಯಲ್ಲಿ ಅದಕ್ಕೆ ತಕ್ಕ ಪಾಠವನ್ನ ಜನಗಳೇ ಹೇಳ್ತಾರೆ. ನಾವಲ್ಲ ಸುರೇಶ್ ಗೌಡ್ರೆ, ಅವ್ರು ಹೇಳ್ತಾ ಇರೋದು ಚಲುವರಾಯಸ್ವಾಮಿಗೂ ಹೀಗೆ ಇದೆ, ಅನಾರೋಗ್ಯ, ಸೇಮ್ ಕಾಯಿಲೆ ಇದೆ, ಅವ್ರಿಗೆ ಮಾತ್ರ 1 ತಿಂಗಳು ಬೇಕು, ಇವ್ರ ಹೆಂಗ್ 3 ದಿನಕ್ಕೆ ಬಂದ್ಬಿಡ್ತಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಲ್ಲ, ಅವ್ರಿಗೆ ಯಾವ ಕಾಯಿಲೆ ಇದೆಯೋ, ಇವ್ರಿಗೆ ಯಾವ ಕಾಯಿಲೆ, ಇವ್ರಿಗೆ ನನ್ ಆಫ್ ಇಸ್ ಬಿಸ್ನೆಸ್. ಅಕಸ್ಮಾತ್ ಏನಾದ್ರು ನಾವು ಸುಳ್ಳು ಹೇಳ್ತಾ ಇದೀವಿ, ಇದೇನು ಮಾಡೇ ಇಲ್ಲ, ನಾಟಕ ಆಡ್ತಾ ಇದೀವಿ ಅಂದ್ರೆ ಹೋಗಿ ಚೆಕ್ ಮಾಡ್ಕೋಬಹುದಲ್ಲ. ಆಯ್ತಾ, ಅಧಿಕಾರದ ಇದ್ದಾರೆ, ಸರ್ಕಾರ ಇದೆ, ಇವ್ರದ್ದು ಇಂಟೆಲಿಜೆನ್ಸ್ ಇದೆ, ಪ್ರತಿಯೊಂದು ಇರ್ತದೆ ಅಲ್ಲ. ಆದ್ರೆ ಕೇವಲ ಚುನಾವಣೆಗೋಸ್ಕರ ಮಾತಾಡ್ಬೇಕು, ಚಪ್ಪಲಕ್ಕೋಸ್ಕರ ಒಂದು ಕಾಲದಲ್ಲಿ ಅವರಿಂದ ಬೆಳೆದಂತವ್ರು ಇವತ್ತು ಅವ್ರ ಬಗ್ಗೆನೆ ತುಚ್ಛವಾಗಿ ಮಾತಾಡ್ತಕ್ಕಂಥದ್ದನ್ನ ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ವಿ. ಯಾಕೆ ಈ ಮಟ್ಟಕ್ಕೆ ಹೋಗಿದ್ದಾರೆ ಅನ್ಸುತ್ತೆ? ಹತಾಶೆ ಅವ್ರಿಗೆ. ಅಲ್ಲ, ಅಧಿಕಾರದಲ್ಲಿದ್ದವ್ರಿಗೆ ಹತಾಶೆ ಹೆಂಗಾಗುತ್ತೆ? ಅಧಿಕಾರದಲ್ಲಿ ಏನಾಗಿದೆ, ಇವತ್ತು ಒಬ್ಬ ಅಭ್ಯರ್ಥಿನ, ದುಡ್ಡಿರ್ತಕ್ಕಂಥ ಅಭ್ಯರ್ಥಿ ಕರ್ಕೊಂಡ್ಬಂದು ದುಡ್ಡು ಕಟ್ಟಿ ನಾವು ಮತವನ್ನ ಕೊಂಡ್ಕೋಬಹುದು ಅಂತಕ್ಕಂಥ ನಿರೀಕ್ಷೆನಲ್ಲಿದ್ರು. ಇವತ್ತು ಕುಮಾರಸ್ವಾಮಿ ಅವರು, ಸದೃಢ ಜನ ನಾಯಕರು, ಜನ ಇಷ್ಟಪಡ್ತಕ್ಕಂಥವ್ರು ಬಂದಿರ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಓಕೆ, ತುಂಬಾ ಧನ್ಯವಾದಗಳು ಸುರೇಶ್ ಗೌಡ್ರೆ ಜೊತೆಗೆ ಮಾತಾಡೋದಕ್ಕೆ.